ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಆತ್ಮ ನಮಸ್ತೆ. ನಾನು ನಿಮ್ಮ ಭಾರತಿ ಪ್ರಶಾಂತ್. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ದನಿತಾನ ಓಪನ್ ಮಾಡಿ ನಾನು ಹೆಲ್ಪ್ ಮಾಡಲಾ? ಇವತ್ತು ನನ್ನ ಮುದ್ದು ಕಂದಮ್ಮಂದು ಹುಟ್ಟಿದ ಹಬ್ಬ. ಈ ಪ್ರಪಂಚದಲ್ಲಿರುವಂಥ ಅಷ್ಟೂ ಖುಷಿ ಸಂತೋಷನೂ ನಿನಗೆ ಸಿಗಲಿ ಮಗಳೇ ಅಂತ ಹಾರೈಸ್ತೀನಿ. ಜೇನು ಫಸ್ಟ್ ಬರ್ತ್ಡೇಯಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಅಂತೂ ಬಂದ್ಬಿಟ್ಟಿದ್ದೀನಿ. ಯು ಲೈಕ್ ಡೆಟ್? ಏನಿದೆ ಹೇಳಿ ಅದರಲ್ಲಿ? ಬೆಳಿಗ್ಗೆ ಮಗು ಕಂಡುಬಿಟ್ಟಿದ ತಕ್ಷಣ ತುಂಬ ಖುಷಿಯಾಗಿರಬೇಕು ಅನ್ನೋ ರೀಸನ್ಗೆ ಒಂದು 4-5 ಬಲೂನ್ಸ್ನ ಊದಿ ಅಲ್ಲಿ ಹಾಕಿರ್ತೀನಿ. ಇನ್ನು ಆಮೇಲೆ ಒಂದು ಸರ್ಪ್ರೈಸ್ ಗಿಫ್ಟ್ನ ಕೂಡ ಕಣ್ಣಿಗೆ ಕಾಣಿಸೋ ರೀತಿ ಅಲ್ಲೇ ಪಿಲ್ಲೋ ಪಕ್ಕ ಎಲ್ಲಾದರೂ ಇಟ್ಟಿರ್ತೀನಿ, ಪ್ಲೇಸ್ ಮಾಡಿರ್ತೀನಿ. ಇದು ನಮ್ಮ ಜೇನು ಫಸ್ಟ್ ಇಯರಿಂದನೂ ಇದನ್ನು ಫಾಲೋ ಮಾಡ್ಕೊಂಡು ಬಂದಿರೋವಂಥದ್ದು. ಸೊ ಬೆಳಗ್ಗೆ ಎದ್ದಾಗಿಂದನೇ ಪಾರ್ಟಿ ಮೋಡ್ ಅಂತೂ ಆನ್ ಆಗಿರುತ್ತೆ. ಆ್ಯಂಡ್ ಈ ಗಮ್ಮೀಸ್ನ ನಾನು ಪ್ಲ್ಯಾನ್ ಮಾಡಿದ್ದು, ಇದು ಲಿಟಲ್ ಜಾಯ್ಸ್ ಅವ್ರದ್ದು ಮಲ್ಟಿ ವಿಟಮಿನ್ ಗಮ್ಮೀಸು. ಸೊ ಇದೇ ನನ್ನ ಫಸ್ಟ್ ಗಿಫ್ಟ್ ಆಗಿತ್ತು. ಸೊ ಹೆಲ್ತಿ ಡೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ. ಇನ್ನು ಬೆಳಗ್ಗೆ ಹಲ್ಲುಜ್ಜಿದಿರಾನೆ ಒಂದು ಗಮ್ಮೀಸ್ ಕೂಡ ತಿಂದಿದ್ದಾಗೋಯ್ತು. ಇಷ್ಟ ಆಯ್ತಾ ನಿಮಗೆ? Teddy bear? Yes. You liked it? Yes. ಅಲ್ಲೋಜಿಲ್ಲ ಯಾರೋ. ದಿನ ಅವನಂತೀನಿ, ಓಕೆನಾ? ಇಟ್ಕೊಂಡು ಲಾಲಯೇತ್ ಪಂಚವರ್ಷಾನಿ ಅಂತ ಹೇಳ್ತಾರೆ. ಅಂದರೆ ಮಕ್ಕಳನ್ನ 5 ವರ್ಷ ಆಗೋವರೆಗೂ ತುಂಬಾ ಮುದ್ದಾಗಿ ನೋಡ್ಕೊಳ್ಬೇಕಂತೆ. ಸೊ 5 ವರ್ಷದವರೆಗೂ ಮಕ್ಕಳೇ ದೇವ್ರ ಸಮಾನ ಅಂತ ಹೇಳ್ತಾರೆ. ಇನ್ನು 5ರಿಂದ 10 ವರ್ಷಗಳ ಕಾಲ ಅಂದರೆ 15 ವರ್ಷದವರೆಗೂ ಮಕ್ಕಳನ್ನ ತುಂಬಾ ಡಿಸಿಪ್ಲಿನ್ಡಾಗಿ ಬೆಳೆಸ್ಬೇಕಂತೆ. ಅವ್ರು ಇವಾಗ ಏನು ಡಿಸಿಪ್ಲಿನ್ ಕಲಿತಾರೆ ಅವರ ಥ್ರೂ ಔಟ್ ಲೈಫ್ ಅದನ್ನು ಫಾಲೋ ಮಾಡ್ತಾರೆ ಅಂತ ಹೇಳಿ. ಇನ್ನು ಅದಾದಮೇಲೆ ಅಂದರೆ 15 ವರ್ಷದ ಮೇಲೆ ಮಕ್ಕಳನ್ನ ಸ್ನೇಹಿತರಂತೆ ನೋಡಬೇಕಂತೆ. ಸೊ ಇಲ್ಲಿ ನಮ್ಮ ಜೇನುಗೆ ಫಸ್ಟ್ ಫೇಸ್ ಕಂಪ್ಲೀಟ್ ಆಗಿದೆ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಇವಾಗಲೇ ಅನ್ನಿಸ್ತಾ ಇರೋದು. ಇನ್ನು ಇವತ್ತು ಬರ್ತ್ಡೇ ದಿನ ಡೇ ಆ್ಯಸ್ ಯೂಶ್ವಲ್ ಆಗಂತೂ ಖಂಡಿತ ಇರೋಲ್ಲ. ಇಲ್ಲಿ ಗಂಧ ಮಗುಗೋಸ್ಕರ ಅಂತ ಗಂಧನ ತೇದು ಅದನ್ನು ಹಚ್ಚಿ ಸ್ನಾನ ಮಾಡಿಸೋದು, ಅರಿಶಿನ ಮತ್ತು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ. ಇನ್ನು ಅದಾದಮೇಲೆ ಇಲ್ಲಿ ತಂದಂಥ ಹೊಸ ಬಟ್ಟೆಗಳಿದೆ. ಇನ್ನು ಪ್ರತಿಯೊಂದೂ ಹೊಸದೇ ಆಗುತ್ತೆ ಬರ್ತ್ಡೇ ದಿನ, ಕ್ಲಿಪ್ಗಳಿಂದ ಹಿಡಿದು. ಸ್ಕೂಲಿಗೆ ಕೊಡೋದಕ್ಕೆ ಅಂತ ಚಾಕ್ಲೇಟ್ಸ್ನ ಕೂಡ ತರಿಸಿದ್ವಿ. ನಾವು ಬಟ್ಟೆ ಎಲ್ಲ ಹೊಸದು ತಂದಮೇಲೆ ಶೂಸ್ ಹೊಸದು ತರದೇ ಇರೋದಕ್ಕಂತ, ಸೊ ಹೊಸದು ಶೂಸ್ ಕೂಡ ಆಯಿತು. ಇನ್ನು ನನ್ನ ಬರ್ತಡೆಗೆ ಎಷ್ಟು ಫೋನ್ ಕಾಲ್ಗಳು ಬಂದು ನಾನು ಅಟೆಂಡ್ ಮಾಡ್ತೀನಿ, ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿನೇ ನಮ್ಮ ಜೇನು ಬರ್ತಡೆಗೆ ವಿಶಸ್ಸು ನನಗೆ ಬರ್ತಾ ಇರುತ್ತೆ. ಆ್ಯಂಡ್ ಅವ್ರಿಗೆಲ್ಲ ಆನ್ಸರ್ ಮಾಡಿಸ್ಕೊಂಡು ಇಲ್ಲಿ ಮಗುನ ರೆಡಿ ಮಾಡಿಸಿ ಸ್ಕೂಲ್ ಇರೋದ್ರಿಂದ ಸೊ ಎಲ್ಲ ಹರಿಬರಿಯಲ್ಲಿ ಸ್ಕೂಲಿಗೆ ಕಳಿಸೋದೇ ಆಯಿತು. ಇನ್ನು ಇಷ್ಟು ದಿನ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದಿದ್ದು, ಸೊ ಎಲ್ಲ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಂತ ಇತ್ತು. ಇನ್ನು ಇವತ್ತು ಕಲರ್ ಡ್ರೆಸ್ ಬೇರೆ, ಸೊ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸು, ಹೇರ್ ಕ್ಲಿಪ್ಸು. ಹೆಣ್ಮಕ್ಳಿದ್ರೇ ಒಂಥರ ಹಬ್ಬ ಕಣ್ಣಿಗೆ. ಜೇನು ಬೆಳಿಗ್ಗೆ ಎದ್ದಾಗಿಂದನೂ ಕಾಲ್ಸ್ಗಳು ಬರ್ತಾನೇ ಇದೆ, ವಿಶಸ್ ಮಾಡ್ತಾ ಇದ್ದಾರೆ. ಇನ್ನು ಜೇನು ಅಂತ ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಲ್ಲ, ಸೊ ಹಾಗಾಗಿ ತುಂಬ ಜನ ಬೆಳಿಗ್ಗೆನೇ ವಿಶ್ ಮಾಡಿಬಿಟ್ರು.
ಇನ್ನು ಇಲ್ಲಿ ನಾನು ಒಂದು ಕಡೆ ತಿಂಡಿ ಮಾಡಿಕೊಂಡು ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ, ಇನ್ನು ಜೇನು ಬೇರೆ ರೆಡಿ ಮಾಡಬೇಕಾಗಿತ್ತು. ನಾ ಇಷ್ಟೆಲ್ಲ ರೆಡಿ ಮಾಡಿದ್ಮೇಲೆ ಲಾಸ್ಟಲ್ಲಿ ಲಿಪ್ಸ್ಟಿಕ್ಗೆ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ಗೊತ್ತು. ಯಾಕೆ ಅಂದರೆ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ, ನಾವೆಲ್ಲ ರೆಡಿ ಆಗೋದನ್ನೆಲ್ಲ ಅಬ್ಸರ್ವೇಷನ್ ಚೆನ್ನಾಗಿದೆ ಇವಾಗ. ಸೊ ಹಾಗಾಗಿ ಇನ್ಮೇಲೆ ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗಿರಬೇಕು. ನಾ ಇಲ್ಲಿ ಲಿಪ್ ಬಾಮ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಂದು ಲಿಪ್ಸ್ಟಿಕ್ ಅಂತ ಲಿಪ್ ಬಾಮ್ ಅಂತ ಹಚ್ತಾ ಇದ್ದೀನಿ. ಅದಕ್ಕೆ ಓಕೆ ಕಾಂಪ್ರಮೈಸ್ ಆಗಿದೆ. ಇಷ್ಟೆಲ್ಲ ಸರ್ಕಸ್ ಮಾಡದೇ ಇದ್ದರೆ ಪೇರೆಂಟ್ಸ್ ಅಂತಾದರೂ ಹೇಗೆ ಅನ್ಸ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ? ಹಾಗಂತ ತುಂಬಾ ಅವಾಯ್ಡ್ ಮಾಡೋದಕ್ಕೂ ಆಗೋಲ್ಲ. ಯಾವಾಗಲಾದರೂ ನಾನು ಕಣ್ಣು ತಪ್ಪಿಸಿ ಲೈಟಾಗಿ ಲಿಪ್ಸ್ಟಿಕ್ ಎಲ್ಲನೂ ಹಾಕ್ಕೊಂಡಾಗಿರುತ್ತೆ. ಬಟ್ ಆದಷ್ಟು ಮಕ್ಕಳನ್ನ ಕಾಸ್ಮೆಟಿಕ್ಸಿಂದ ದೂರ ಇಡೋಣ ಅನ್ನೋದು ಒಂದೇ ಉದ್ದೇಶ. ಇನ್ನು ನಮ್ಮ ಜೇನುಗೆ ಎಲ್ಲಾದರೂ ನೋಡಿದಾಗ, ಬೇರೆಯವ್ರನ್ನ ನೋಡಿದಾಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ಇಷ್ಟು ದಿನ ಮಾಡಿಸ್ತಾ ಇರಲಿಲ್ಲ, ಮಗುನೇ ದೇವ್ರಿಗೆ ಸಮಾನ ಅಂತ ಹೇಳಿ. ಬಟ್ ಇವಾಗ 5 ವರ್ಷ ಆಗಿದೆಯಲ್ಲ, ಸೊ ಎಲ್ಲಾದರೂ ಹಬ್ಬದ ದಿನ ಇಲ್ಲ ಬರ್ತ್ಡೇ ದಿನ ಈ ರೀತಿ ಒಳ್ಳೆ ದಿನಗಳಲ್ಲಿ ಹಿರಿಯರ ಆಶೀರ್ವಾದ ತೊಗೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅದೊಂದು ಈ ವರ್ಷದಿಂದ ಹೊಸದಾಗಿ ಶುರು ಮಾಡ್ಕೊಂಡಿರೋವಂಥ ರೊಟೀನು. ನಮ್ಮ ಸಂಸ್ಕೃತಿ ಸಂಪ್ರದಾಯನ ನಾವೇ ಮರೆತರೆ ಹೇಗೆ ಅನ್ನೋದು ನನ್ನ ಒಪಿನಿಯನ್ನು. ಇಷ್ಟು ದಿನ ಆಸೆ ಪಡ್ತಾ ಇದ್ದಿದ್ದು ಮಗು ಇವತ್ತು ನಾವೇ ಮಾಡು ಅಂತಂದ್ರೂ ಏನೋ ಒಂಥರ ನಾಚಿಕೆ ಜಾಸ್ತಿ ಆಗಿದೆ ಇವತ್ತು. ಸೊ ಅದಕ್ಕೆ ಜಾಸ್ತಿ ತೀರಾ ಬಲವಂತ ಮಾಡಿಲ್ಲ, ಅವ್ರಿಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಇರಲಿ ಅಂತ. ಸರಿ ಬೇಡ. ಇನ್ನು ನನ್ನ ಇವತ್ತಿನ ವಿಡಿಯೋ ನಾನು ಯಾವುದನ್ನು ಆರ್ಗನೈಸ್ಡ್ ಆಗಿ ಮಾಡಿಲ್ಲ, ಯಾಕೆಂದರೆ ಬೆಳಿಗ್ಗೆ ತುಂಬಾ ಹರಿಬರಿಲಿ ಮಾಡ್ಕೊಂಡಿದ್ದು, ಯಾವ್ದು ಎಲ್ಲೆಲ್ಲಿ ಹೇಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗುತ್ತೆ, ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಮ್ಮ ಬೇಬಿ ಡಾಲ್ಗೆ ಇವತ್ತು ಗೀ ರೈಸ್ ಅಂದರೆ ಇಷ್ಟ. ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ಗೀ ರೈಸ್ ಮತ್ತು ಕುರ್ಮಾ ಆ್ಯಂಡ್ ಬಾಕ್ಸ್ಗೂ ಅದನ್ನೇ ಹಾಕ್ತಾಯಿದ್ದೀನಿ. ಇನ್ನು ಬರ್ತ್ಡೇ ಆಗಿರೋದ್ರಿಂದ ಏನಾದ್ರು ಸ್ವೀಟ್ ಇರಬೇಕಲ್ಲ, ಸೊ ಸಿಹಿ ಪೊಂಗಲ್ಲು ತುಂಬಾ ಇಷ್ಟ. ಇನ್ನು ಬೆಳಿಗ್ಗೆ ಆರತಿ ಮಾಡಿ ಮಗುನ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದಂತೂ ಆಯಿತು. ಅವರು ಆ ಕಡೆ ಹೋದ್ಮೇಲೆ ಇವತ್ತು ಎಷ್ಟು ಲೇಟಾಗಿ ಇವ್ರು ಎದ್ದಿದ್ದಾರೆ. ಆ ಡೈನಾಚರು ಇಲ್ಲಿ ನೋಡಿ, ಎಲ್ಲಿ ಗಂಧ? ಇನ್ನು ಬರೋ ಮಕ್ಕಳಿಗೆ ಅಂತ ಮನೇಲೇ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಬೇಕು ಅಂತ ಪ್ಲ್ಯಾನ್ ಏನೋ ಇತ್ತು. ಬಟ್ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದು ಸಡನ್ನಾಗಿ ಫಿಕ್ಸ್ ಆಗಿದ್ದಂಥದ್ದೇನಲ್ಲ, ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ರೀತಿ ಎಲ್ಲ ಮಾಡಬೇಕು ಬರ್ತ್ಡೇಗೆ ಸ್ನ್ಯಾಕ್ಸ್ ಎಲ್ಲ. ಹೊರಗಡೆಯಿಂದ ತರಿಸೋದು ಅಷ್ಟು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ನಾನಿವತ್ತು ಮಧ್ಯಾಹ್ನ ಓರಿಯೋ ಚಾಕ್ಲೇಟ್ ಬಾಲ್ಸ್ ಮಾಡಿ ಎತ್ತಿಟ್ಬೇಡ, ಸೊ ಅದು ಸೆಟ್ ಆಗೋದಕ್ಕೆ ಟೈಮ್ ಸಿಗುತ್ತೆ ಸಾಯಂಕಾಲದಷ್ಟರಲ್ಲಿ ಅಂತ ಅಂದ್ಬಿಟ್ಟು ಓರಿಯೋ ಬಿಸ್ಕೆಟ್ಸ್ನೆಲ್ಲ ತೊಗೊಂಡು ಅದರಿಂದ ಕ್ರೀಮ್ನ ಸಪ್ರೇಟ್ ಮಾಡಿ ಬಿಸ್ಕೆಟ್ಸ್ನ ನೀಟಾಗಿ ಪೌಡರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು, ಒಂಚೂರು ಚಾಕ್ಲೇಟ್ ಸಿರಪು ಎಲ್ಲನೂ ಹಾಕ್ಕೊಂಡು ಬಾಲ್ಸ್ ಥರ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿಟ್ಟೆ. ಇನ್ನು ಇದಾದಮೇಲೆ ನಾನು ಸ್ವಲ್ಪ ಕಟ್ಲೆಟ್ಸ್ ಮಾಡ್ಕೊಂಡು ಅಂದ್ಕೊಂಡಿದ್ದೆ. ಇನ್ನು ಸ್ಮೈಲೀಸು ಇಲ್ಲ ಪೊಟ್ಯಾಟೊ ಬೈಟ್ಸು ಈ ರೀತಿ ತರ್ಬೋದಾಗಿತ್ತು ಅಂಗಡಿಯಿಂದ. ಬಟ್ ಬೇಡ, ಆದಷ್ಟು ಮನೆಯಲ್ಲೇ ಮಾಡಿದ್ರೆ ನಮಗೂ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹೌದು ಮಕ್ಕಳು ಹೆಲ್ತಿಯಾಗಿ ತಿಂತಾಯಿದ್ದಾರೆ ಅನ್ನೋದೊಂದು. ಸೊ ಶಾಲೋ ಫ್ರೈ ಮಾಡಿಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಒಂದು ಕಡೆ ಬೇಯಿಸ್ಕೊಂಡು ಮಧ್ಯಾಹ್ನದಿಂದ ಬರೀ ಕಿಚನ್ನಲ್ಲೇ ಪ್ರಿಪ್ರೇಷನ್ಸ್ ಎಲ್ಲ ಆಯಿತು. ಇನ್ನು ಡಿನ್ನರ್ಗೆ ಎಲ್ಲರಿಗೂ ಫ್ರೈಡ್ ರೈಸು ಮತ್ತು ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ದಾಳಿಂಬ್ರೆ ಹಾಕಿರೋ ಅಂಥ ಮೊಸರನ್ನ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಎಲ್ಲ ಪ್ಲ್ಯಾನ್ ಸೆಟ್ ಆಗೋಗಿತ್ತು. ಇನ್ನು ಈ ಚಳಿಲಿ ಯಾರೂ ಅಷ್ಟು ಜ್ಯೂಸನ್ನ ಪ್ರಿಫರ್ ಮಾಡಲ್ಲ, ಬಟ್ ಆದರೂ ಅದೊಂದು ಆಪ್ಷನ್ ಇರಲಿ ಅಂತ ಅಂದ್ಬಿಟ್ಟು ಆರೆಂಜ್ ಜ್ಯೂಸ್ ಕೂಡ ರೆಡಿ ಮಾಡಿದೆ. ನನ್ನ ಈ ಕಿಚನ್ ಇದೆಲ್ಲ ಮುಗಿಯೋಷ್ಟರಲ್ಲಿ, ಕುಕ್ಕಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ ಈವ್ನಿಂಗೇ ಆಗೋಯಿತು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಸೈಡ್ ಬೈ ಸೈಡ್ ಈ ಕಡೆ ಡೆಕೋರೇಷನ್ನು ಮಾಡ್ತಾಯಿದ್ದೆ, ಆ ಕಡೆ ಹೋಗಿ ಕಿಚನಲ್ಲೂ ಕುಕ್ ಮಾಡ್ತಾಯಿದ್ದೆ. ಇನ್ನು ನಮ್ಮಮ್ಮ ಬಂದಿದ್ದರು, ಸೊ ಹಾಗಾಗಿ ಮಕ್ಕಳದ್ದು ಅಷ್ಟು ಯೋಚನೆ ಇರಲಿಲ್ಲ, ಪಾಪ ಅವ್ರಿಗೆ ತಿನ್ನಿಸೋದು ಎಲ್ಲ ಅಮ್ಮನೇ ಮಾಡ್ಕೊಳ್ತಾಯಿದ್ರು. ಮಾಡು ನೀನು ಹಿಡಿಯೋ, ಇವತ್ತು ಮಧ್ಯಾಹ್ನ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಸೊ ಅದು ಒಂದು ಟೆನ್ಷನ್ ಇತ್ತು. ಇನ್ನು ಸಾಯಂಕಾಲದವರೆಗೂ ಬಿಟ್ಟಿಲ್ಲ ಅಂದರೆ ಇನ್ನು ಪಾಪ ಮಕ್ಕಳು ಹೇಗೆ ಬಂದು ಹೋಗ್ತಾರೆ ಅಂತ ಅಂದ್ಬಿಟ್ಟು ಆ್ಯಂಡ್ ಗೆಸ್ಟ್ ಲಿಸ್ಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದ್ರ ಪ್ರಕಾರನೇ ಮನೆ ಹತ್ರ ಇರೋವಂಥ ಎಲ್ಲ ಮಕ್ಕಳನ್ನು ಕರಿಬೇಕು ಅಂತ ಅಂದ್ಕೊಂಡಿದ್ದು. ಇನ್ನು ಹೊರಗಡೆ ಲಾಸ್ಟ್ ಇಯರ್ ಎಲ್ಲ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ ಆದ್ಯ ಬರ್ತ್ಡೇನ ರೆಸಾರ್ಟಲ್ಲಿ. ಬಟ್ ಈ ಸತಿ ಮಂಡೇ ಬಂದಿರೋದ್ರಿಂದ ಹೊರಗಡೆ ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಬೆಳಗ್ಗೆ ಸ್ಕೂಲ್ ಇತ್ತು ಮತ್ತು ಸಾಯಂಕಾಲ ಡ್ಯಾನ್ಸ್ ಕ್ಲಾಸ್ ಇತ್ತು. ಇನ್ನು ಇದ್ರ ಮಧ್ಯದಲ್ಲಿ ನಾವು ಎಲ್ಲಾದರೂ ಹೋಗಿ ಬರ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ. ಮತ್ತು ಇನ್ನೊಂದು ಮಕ್ಕಳು ಅಷ್ಟು ಎಂಜಾಯ್ ಕೂಡ ಮಾಡಲ್ಲ. ಬರೀ ಹೊರಗಡೆ ಡಿನ್ನರ್ಗೆ ಹೋಗ್ತೀವಿ ಅಂತಂದರೆ ಅದು ಬರೀ ದೊಡ್ಡವ್ರಿಗೆ ಸರಿ. ಮಕ್ಳಿಗೆ ಏನಂತಂದರೆ ಈಗ ಸದ್ಯಕ್ಕೆ ಅವ್ರ ಏಜಲ್ಲಿರೋವಂಥ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಕೇಕ್ ಕಟ್ ಮಾಡಬೇಕು, ಪಾರ್ಟಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು.
ಸೊ ಹಾಗಾಗಿ ಈ ಸತಿ ಕಂಪ್ಲೀಟ್ ಫ್ರೆಂಡ್ಸ್ ಜೊತೆನೇ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡ್ವಿ. ಇನ್ನು ಇದು ಒಂದು ಎಕ್ಸ್ಟ್ರಾ ರೆಸಿಪಿ ಇತ್ತು, ಬ್ರೆಡ್ ಸ್ಯಾಂಡ್ವಿಚ್. ಒಳಗಡೆ ಸ್ವಲ್ಪ ಲೋಡೆಡ್ ವೆಜ್ಜೀಸ್ ಎಲ್ಲ ಹಾಕಿ ಸ್ಯಾಂಡ್ವಿಚ್ ಒಂದು ರೆಡಿ ಮಾಡಿದ್ವಿ. ಅಂದರೆ ಮಕ್ಕಳು ಏನೇನು ಇಷ್ಟಪಟ್ಟು ತಿನ್ನೋ ಅಂಥದ್ದನ್ನು ಮಾಡೋಣ ಅಂತ ಹೇಳಿ. ಫೈನಲಿ ನಮ್ಮ ಡೆಕೋರೇಷನ್ ಈ ರೀತಿಯಾಗಿತ್ತು. ಜೇನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರ್ತ್ಡೇಸ್ ಎಲ್ಲ ಸಿಕ್ಕಾಪಟ್ಟೆ ಜೋರಾಗೇ ಇತ್ತು. ಯಾಕೆ ಅಂದರೆ ಸ್ವಲ್ಪ ಟೈಮ್ ಸಿಗ್ತಾಯಿತ್ತು ಡೆಕೋರೇಷನ್ ಮಾಡೋದಕ್ಕೆಲ್ಲ. ಇವಾಗ ಸಿಹಿ ಇರೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಎಲ್ಲನೂ. ಹಂಗಾಗಿ ತೀರಾ ಸಿಂಪಲ್ಲಾಗೂ ಮಾಡೋದು ಬೇಡ, ತೀರಾ ಹೆವಿಯಾಗೂ ಬೇಡ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಬಲೂನ್ ಆರ್ಚ್ನ ತಂದು ಆಗಿ ಆ ಕಡೆ ಈ ಕಡೆ ಬಲೂನ್ಸ್ನ ಇಟ್ಟು ಈ ರೀತಿ ಸಿಂಪಲಾಗಿ ಫ್ಲವರ್ಸ್ನ ಇಟ್ಟು ಆದ್ಯ ಅನ್ನೋದು ನಾವು ಫಸ್ಟ್ ಇಯರ್ ಬರ್ತ್ಡೇಗೆ ಅದನ್ನು ಪರ್ಚೇಸ್ ಮಾಡಿದ್ವಿ, ಅದು ಲೈಟಿಂಗ್ಸ್ದು. ಸೊ ಅದು ಕಂಪಲ್ಸರಿ ಇಡ್ತೀವಿ ಪ್ರತಿ ಬರ್ತ್ಡೇಗೂ, ಅದು ಹೇಗಿದ್ರೂ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಇನ್ನು ಹ್ಯಾಪಿ ಬರ್ತ್ಡೇ ಬ್ಯಾನರು ಸಾಕು ಇಷ್ಟು ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಎಲ್ಲನೂ ಅರೇಂಜ್ಮೆಂಟ್ಸ್ ಆಯಿತು. ಆ್ಯಂಡ್ ನನ್ನ ಸಿಸ್ಟರ್ ಕೂಡ ಪಾಪ ಬೇಗನೆ ಬಂದರು, ಈವ್ನಿಂಗೇ ಬಂದರು. ಅವರು ಸ್ವಲ್ಪ ಕೈ ಜೋಡಿಸಿದ್ರು. ಸೊ ಹಾಗಾಗಿ ಕೆಲಸಗಳೆಲ್ಲ ಒಂಚೂರು ಸ್ಮೂತಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು ಈವ್ನಿಂಗ್ ಮೇಲೆ. ಇನ್ನು ಬಂದಿರುವಂಥ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಬುಕ್ಸ್ನ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಬಟ್ ನಮ್ಮ ಗ್ರೂಪಲ್ಲಿ ಆಲ್ಮೋಸ್ಟ್ ತುಂಬಾ ಪುಟ್ಟು ಮಕ್ಕಳು ಜಾಸ್ತಿ ಇದ್ದರು. ಸೊ ಹಾಗಾಗಿ ಇವಾಗಲೇ ಅವ್ರಿಗೆ ಬುಕ್ಸ್ ಎಲ್ಲ ಓದೋದಕ್ಕೆ ಅಷ್ಟು ಬರಲ್ಲ ಅಂತ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ತೀರಾ ಜಾಸ್ತಿ ಏನು ಮಕ್ಕಳನ್ನ ಕರೆದಿಲ್ಲ ಅಂತಂದ್ರೂ ಒಂದು 10ರಿಂದ 12 ಜನ ಮಕ್ಕಳಾದರೂ ಬಂದಿದ್ದರು. ಇನ್ನು ಪಾರ್ಟಿ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಲಿ ಅಂತ ಹೇಳಿ 1-2 ಗೇಮ್ಸ್ ಕೂಡ ಇಟ್ಟಿದ್ದೆ. ನಿಂತು ಕೊಡೋಡಿನ ಓ ಅಭಿ ಓ ಭೂಮಿಕಾ ಆದ್ಯ ಕೇಕ್ ಕಟ್ ಮಾಡಕ್ ಬರುತ್ತಾ? ಅದೊಂದು ಮ್ಯೂಟ್ ಮಾಡಿ.
ಹೀಗೆ ಆದ್ಯ ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಕ್ಕಂತೂ ಸಿಕ್ಕಾಪಟ್ಟೆ ಮಗುನೂ ಖುಷಿ ಪಡ್ತು. ಆ್ಯಂಡ್ ಮೇನ್ ನಮ್ಮ ಮೋಟಿವ್ ಇದ್ದಿದ್ದೆ ಅದು, ಮಗು ಅವತ್ತಿನ ದಿನ ತುಂಬಾ ಖುಷಿಯಾಗಿರಬೇಕು ಅನ್ನೋದು. ಇನ್ನು ಬಂದಿದ್ದಂಥ ಮಕ್ಕಳು ಕೂಡ ಪಾರ್ಟಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಗೇಮ್ಸ್ ಎಲ್ಲ ಇಟ್ಟಿದ್ದರಿಂದ ಅವರು ಸ್ವಲ್ಪ ಒಂಚೂರು ಆ್ಯಕ್ಟಿವ್ ಆಗಿ ಅವ್ರ ಇಂಟ್ರ್ಯಾಕ್ಷನ್ಸ್ ಆಗಿರ್ಬೋದು, ಇಲ್ಲ ಅವ್ರ ಸ್ಪೋರ್ಟಿವ್ ಸ್ಪಿರಿಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನಾನು 2 ಗೇಮ್ಸ್ ಇಟ್ಟಿದ್ದೆ. ಒಂದು ಗ್ಲಾಸ್ನ ಒಂದ್ರ ಮೇಲೆ ಒಂದು ಜೋಡಿಸಿ ಅದನ್ನು ಬಾಲಲ್ಲಿ ಹೊಡೆದು ಬೀಳಿಸೋವಂಥದ್ದು. ಇನ್ನು ಒಂದು ಬಲೂನ್ ಒಳಗಡೆ ಚಾಕ್ಲೇಟ್ಸ್ ಎಲ್ಲ ಫಿಲ್ ಮಾಡಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ದಪ್ಪ ಪ್ಯಾಕಿಂಗ್ ಮಾಡಿ ಅದನ್ನು ಮೇಲ್ಗಡೆ ಹುಕ್ಕಿಗೆ ಹಾಕಿ ಮಕ್ಕಳಿಗೆ ಒಂದು ಬ್ಯಾಟ್ ಕೊಟ್ಟಿದ್ದೆ, ಆ ಬ್ಯಾಟಿಂದ ಹೊಡಿಯೋದಕ್ಕೆ ಅಂತ ಹೇಳಿ. ಸೊ ಫೈನಲಿ ಅದು ಬಲೂನ್ ಬ್ಲಾಸ್ಟ್ ಆಗಿ ಚಾಕ್ಲೇಟ್ಸ್ ಎಲ್ಲ ಕೆಳಗೆ ಬಿತ್ತು. ಮಕ್ಕಳೆಲ್ಲ ಚಾಕ್ಲೇಟ್ಸ್ ತೊಗೊಂಡು ತುಂಬಾ ಖುಷಿಪಟ್ಟರು. ಇನ್ನು ಕೇಕ್ ಕಟ್ಟಿಂಗ್ ಆದಮೇಲೆ ಆಬ್ವಿಯಸ್ಲಿ ಡಿನ್ನರ್ ಟೈಮ್ ಆಗಿತ್ತು. ಸೊ ಎಲ್ಲರಿಗೂ ಫುಡ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಇನ್ನು ರಿಟರ್ನ್ ಗಿಫ್ಟ್ಸ್ನ ಕೂಡ ಎಲ್ಲರಿಗೂ ಕೊಟ್ಟಿದ್ದಾಯಿತು. ಇದ್ರ ಮಧ್ಯದಲ್ಲಿ ಗಿಫ್ಟ್ಸ್ ಏನು ಬಂದಿದೆ ಅಂತ ನೋಡೋದು ಕ್ಯೂರಿಯಾಸಿಟಿ ನಮ್ಮ ಜೇನುಗೆ. ಸೊ ಅದನ್ನು ಗಿಫ್ಟ್ಸ್ ಎಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲ ನೋಡಿದ್ದಾಗೋಯ್ತು. ಈ ಸ್ವೀಟ್ ಮೆಮೊರೀಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಗ್ತಾ ಇರೋದೇ ಖುಷಿ ನಮಗೆ.